ನನ್ನೆಲ್ಲ ಆತ್ಮೀಯ ಕೇಳುಗರಿಗೆ ನನ್ನ ನಮಸ್ಕಾರ. ಇವತ್ತು ಇನ್ನೊಂದು ಕಥೆಯ ಜೊತೆ ಬಂದಿದ್ದೀನಿ. ಆತ ಹೇಳ್ತಾನೆ, ಬನ್ನಿ ಮಹಾಸ್ವಾಮಿ, ಏನಪ್ಪ ಸರಿಯಾಗಿ ಹೊಲಿತೀಯಾ, ಗಟ್ಟಿ ಕೆಲಸ ಮಾಡಬೇಕು ಅಂತ ಇನ್ನೊಬ್ಬ. ಹ್ಞೂ ಬುದ್ಧಿ, ಚಪ್ಪಲಿ ಕಳೆದು ಕುಡಿ. ನನ್ನೊಡೆಯ, ಎಷ್ಟು ಕೊಡಬೇಕಪ್ಪ? ಈ ಕೆಲಸ ನೋಡಬಾರ್ದ ಶಿವ? ಅದಿರಲಿ, ನೀನು ಹೇಳೆಯಾ? ನಿಮಗೆ ಸಂತೋಷ ಸ್ವಾಮಿ. ನೋಡು, ಎಡಗಡೆ ಸ್ವಲ್ಪ ಸರಿಯಾಗಿ ಹೊಲಿ, ಹಾಗೆ ಬಲಗಡೆನೂ ಬಂದೋಬಸ್ತ್ ಮಾಡು. ವಾಸಿ ಸೋಂಕಿರಿದೆ ಅವರೇ, ಎಲ್ಲ ಸರಿ ಮಾಡ್ತೀನಿ. ಆತ ಚಪ್ಪಲಿ ಸರಿ ಮಾಡಿ ಮುಂದೆ ಇಟ್ಟು ಯಜಮಾನರು ಮೆಚ್ಚುಗೆಯಿಂದ ನೋಡಿ ಕೇಳಿದ್ರು, ಎಷ್ಟು ಕೊಡ್ಲೋ? ನಾನು ಆಗಲೇ ಹೇಳಿಲ್ವ ಬುದ್ಧಿ, ನಿಮ್ಮ ಖುಷಿ ಅಂತ. ಯಜಮಾನರು ಜೇಬಿನಿಂದ ಅರ್ಧಾಣೆ ತೆಗೆದು ಅವನಿಗೆ ಕೊಟ್ಟು ಆತ ಕೃತಜ್ಞತೆಯಿಂದ ತೆಗೆದುಕೊಂಡು ಕಣ್ಣಿಗೆ ಹೊತ್ಕೊಂಡ. ನಿನ್ನ ಹೆಸರೇನೋ? ಯಜಮಾನರು ಕೇಳಿದ್ರು. ರಾಚ ಬುದ್ಧಿ, ರಾಚ ಅಂತ. ಯಜಮಾನರು ಮನೆಗೆ ಬಂದ ಮೇಲೂ ರಾಚನ ಪ್ರಸನ್ನ ಮುಖ ಮುದ್ರೆ ಅವರ ಮನಸ್ಸಿನಿಂದ ಹೊರಗೆ ಹೋಗಲಿಲ್ಲ. ಪಾಪ, ಅವನೆಷ್ಟು ಕಷ್ಟಪಡ್ತಿದ್ದಾನೋ ಏನು. ತಾನು ಕೊಟ್ಟ ಅರ್ಧಾಣಿಯನ್ನೇ ಎಷ್ಟು ವಿಶ್ವಾಸದಿಂದ ಸ್ವೀಕರಿಸಿದ್ನಲ್ಲ. ಅವನ ಮನೆಯಲ್ಲಿ ಅದೆಷ್ಟು ಕಷ್ಟವೋ, ಅವನಿಗೆ ಎಷ್ಟು ಮಕ್ಕಳು. ನನ್ನಿಂದ ಅವನಿಗೇನಾದರೂ ಸಹಾಯ ಆಗ್ಬೋದಾ? ಈ ತುಮುಲದಲ್ಲೇ ರಾತ್ರಿ ಕರಗದ್ದೇ ಗೊತ್ತಾಗಲಿಲ್ಲ ಯಜಮಾನ್ರಿಗೆ. ಮಾರನೇ ದಿನ ಸಾಯಂಕಾಲವಾಗೋದನ್ನೇ ಕಾದಿದ್ದು ಯಜಮಾನರು ಹೊರಟರು. ಮತ್ತೆ ಅದೇ ಸ್ಥಳವನ್ನು ತಲುಪಿದ್ರು. ದೂರದಲ್ಲಿ ರಾಚ ಕುಳಿತಿದ್ದ. ಕಾಣ್ತಾ ಇತ್ತು, ಇವರು ಬೇಕಂತಲೇ ತಮ್ಮ ಚಪ್ಪಲಿಯ ಒಂದು ಕೊನೆಯನ್ನು ಕಿತ್ತುಬಿಟ್ರು. ಅವನ ಮುಂದೆ ನಿಂತು ರಾಚ ಅಂದರು. ಅವನು ತಲೆ ಎತ್ತಿ ನೋಡ್ದ. ಬನ್ನಿ ಮಾ ಸ್ವಾಮಿ ಅಂದ. ಮತ್ತೆ ಕಿತ್ತು ಹೋಯ್ತಲ್ಲೋ? ಇದೇನಾ ಬುದ್ಧಿ, ನಿನ್ನೆನೆ ಹೊಲಿದಿದ್ದಲ್ವಾ ಅಂದ. ಹೌದು, ಇವತ್ತು ಹೊಲಿ. ರಾಚ ಒಂದು ಕ್ಷಣ ತಲೆ ಎತ್ತಿ ಯಜಮಾನರ ಮುಖವನ್ನು ನೋಡ್ದ. ಅದರಲ್ಲಿ ಅದೆಷ್ಟು ಪ್ರಶ್ನೆಗಳಿದ್ವು. ನಂತರ ಅವನು ತಲೆ ತಗ್ಗಿಸಿ ಕೆಲಸ ಮಾಡಿ ಮುಗಿಸಿದ. ಯಜಮಾನರು ಅವನಿಗೆ 1 ರೂಪಾಯಿನ ಕೊಡ್ಲಿಕ್ಕೆ ಹೋದಾಗ ಅವನು ನಿರಾಕರಿಸಿದ. ತಾನು ನಿನ್ನೆ ಸರಿಯಾಗಿ ಮಾಡದೇ ಇದ್ದ ಕೆಲಸಕ್ಕೆ ಸಂಭಾವನೆ ಪಡೆದಿದ್ದೀನಿ ಅನ್ನೋ ಭಾವನೆ ಅವನಲ್ಲಿತ್ತು. ಹಾಗಾಗಿ ತೆಗೆದುಕೊಳ್ಳುವುದಕ್ಕೆ ನಿರಾಕರಿಸಿದ. ನಂತರ ಯಜಮಾನರು ಅವನನ್ನು ಒತ್ತಾಯಿಸಿ ಅವನ ಮನೆಗೆ ಕರೆದುಕೊಂಡು ಹೋದರು. ಅವನಿಗೆ ವಿಪರೀತ ಮುಜುಗರ. ತಾನು ಮೋಚಿಯಾದ್ದರಿಂದ ಇವರು ತಮ್ಮ ಮನೆಗೆ ಬರಬಾರ್ದು ಅನ್ನೋ ನಂಬಿಕೆ. ಹಿಂಜರಿಯುತ್ತಾ ಯಜಮಾನರು ತನ್ನ ಮನೆಯ ಮಕ್ಕಳ ಬಗ್ಗೆ ಕೇಳಿದ್ದನ್ನು ಹೇಳ್ದ. ಇವರು ಅವನಿಗೆ ಒಂದಿಷ್ಟು ಹಣ ಕೊಡಲಿಕ್ಕೆ ಹೋದಾಗ ನಯವಾಗಿ ನಿರಾಕರಿಸಿ ಮಾರನೇ ದಿನ ಕೊಡುವಂತೆ ಕೇಳಿಕೊಂಡ. ಮತ್ತೆ ಅವರನ್ನು ಬೆಳಕಿನ ರಸ್ತೆವರೆಗೂ ಬಂದು ಬಿಟ್ಟ. ಮಾರನೇ ದಿನ ಇವರು ಅವನ ಗುಡಿಸಲಿಗೆ ಹೋದರೆ ಅದು ಖಾಲಿಯಾಗಿದೆ. ಯಾರೂ ಇರಲಿಲ್ಲ. ಎಲ್ಲರೂ ಗುಡಿಸಲು ಬರಿದು ಮಾಡಿ ಹೋಗಿಬಿಟ್ಟಿದ್ರು. ಎಲ್ಲಿಗೆ ಹೋದರೂ ಅವನ ದಾರಿದ್ದಕ್ಕೆ ಮರುಗಿ ಅವನನ್ನು ಮೇಲಕ್ಕೆ ಎತ್ತಲಿಕ್ಕೆ ಹೋದದ್ದೇ ತಪ್ಪಾಗಿತ್ತು. ಅವನು ಇವರಿಂದ ತೊಂದರೆ ಆಗುತ್ತೆ ಅಂತಾನೋ ಭಾವಿಸ್ಬಿಟ್ಟ. ಅವನದು ನಿಸ್ವಾರ್ಥ ಜೀವನ. ದುಡಿದು ಹೊಟ್ಟೆ ಹೊರೆಯುವ ಒಂದು ಬಗೆ, ನೊಂದು ನೋವು ನುಂಗಿಕೊಳ್ಳುವಂಥ ಸ್ವಭಾವ. ಅವನಿಗೆ ಮತ್ತೊಬ್ಬರ ಉಪಕಾರದ ಹೊರೆ ಯಾವತ್ತೂ ಬೇಡ ಅಂತಾಗಿತ್ತು. ಆತ್ಮೀಯರೇ, ಕತೆ ಹೇಳಲಿಕ್ಕೆ ಕಾರಣ ಕೂಡ ಇಷ್ಟೇ ಸರಳ. ಕೆಲವೊಮ್ಮೆ ನಾವು ಪರಿಸ್ಥಿತಿಯ ಸಂಪೂರ್ಣ ಅರಿವಿಲ್ಲದೆ ಯಾರಿಗೋ ಸಹಾಯ ಮಾಡ್ತೇವೆ ಅನ್ನೋಂಥ ಭ್ರಮಿಸಿ ಅವರಿಗೆ ಅನ್ಯಾಯವನ್ನೇ ಮಾಡಿಬಿಡ್ತೀವೇನೋ. ಸಹಾಯ ಮಾಡುವಾಗಲೂ ಕೂಡ ನಮ್ಮ ಮೈಯೆಲ್ಲ ಕಣ್ಣಾಗಿರಬೇಕು, ಎಚ್ಚರವಾಗಿರಬೇಕು. ನಮ್ಮ ಸಹಾಯದಿಂದ ಅವರಿಗೆ ಉಪಕಾರ, ನೆಮ್ಮದಿ ಸಿಗುವ ಹಾಗಿದ್ದರೆ ಮಾತ್ರ ನಾವು ಸಹಾಯವನ್ನು ಮಾಡಬೇಕು ಅಂತ ಹೇಳ್ತಾ ನನ್ನ ಪುಟ್ಟ ಕಥೆಯನ್ನು ಮುಗಿಸ್ತೀನಿ. ಬಹುಶಃ ಈ ಕತೆ ನಿಮಗೆ ಅರ್ಥ ಆಗಿದೆ, ಮೆಚ್ಚುಗೆ ಆಗಿರುತ್ತೆ ಅಂತ ಹೇಳಿ ಭಾವಿಸಿದ್ದೀನಿ. ಕೇಳಿದ್ದಕ್ಕೆ ಧನ್ಯವಾದ.